ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಬ್ಬರು ಮಕ್ಕಳಿದ್ದವರಿಗೆ ಒಂದು ಅವಕಾಶವನ್ನ ಕೊಡ್ತಾ ಇದೆ ಈ ಸರ್ಕಾರ. ಹಾಗಾದ್ರೆ ಏನದು ಅಂತ ನೋಡ್ತಾ ಹೋಗೋಣ. ಇಬ್ಬರು ಮಕ್ಕಳಿರುವವರಿಗೆ 6 ಲಕ್ಷ ಸಿಗುತ್ತೆ. ಈ ಯೋಜನೆಗೆ ನೀವಿನ್ನೂ ಅಪ್ಲಿಕೇಶನ್ ಹಾಕಿಲ್ಲ, ಅರ್ಜಿ ಹಾಕಿಲ್ಲ ಅಂದಾದ್ರೆ ಈ ಕೂಡಲೇ ಹಾಕೊಳ್ಳಿ. ಹಾಗಾದ್ರೆ ಏನಿದು ಎಲ್ಲ ವಿಚಾರವನ್ನ ವಿವರವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನೆಕ್ಸ್ಟ್ ಬರುವಂತಹ ಸರ್ಕಾರದ ಉಚಿತ ಮಾಹಿತಿಗಾಗಿ ಚಾನಲನ್ನು ಫಾಲೋ ಮಾಡಿ. ಹೌದು ವೀಕ್ಷಕರೇ, ಇಬ್ಬರು ಮಕ್ಕಳ ಹೆತ್ತವರು ದಿನಕ್ಕೆ 36 ರೂಪಾಯಿನ ಉಳಿಸ್ಕೊಂಡ್ರೆ ಸಾಕು. ಭವಿಷ್ಯದಲ್ಲಿ ನೀವು 6 ಲಕ್ಷವನ್ನ ಪಡೆದುಕೊಳ್ಳೋ ಅವಕಾಶವನ್ನ ಕೇಂದ್ರ ಸರ್ಕಾರ ನಿಮ್ಗೆ ಕೊಡ್ತಾ ಇದೆ. ಇದನ್ನ ಬಾಲಜೀವನ್ ಭೀಮಾ ಯೋಜನೆ ಅಂತ ಕರೆಯಲಾಗುತ್ತೆ. ಪೋಷಕರಿಗೆ ಆರ್ಥಿಕ ಭದ್ರತೆಯನ್ನ ನೀಡುವಂತಹ ನಿಟ್ಟಿನಲ್ಲಿ ಈ ಒಂದು ವಿಶಿಷ್ಟ ಹೆಜ್ಜೆಯನ್ನ ಇಡಲಾಗ್ತಾ ಇದೆ. ಅಂದ್ರೆ ವಯಸ್ಸಾದ್ಮೇಲೆ ಮಕ್ಕಳು ನಿಮ್ಮನ್ನ ನೋಡ್ಕೊಳ್ತಾರಾ ಅಥವಾ ಮಕ್ಕಳು ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಅನ್ನುವಂಥ ಭಯ ಇದ್ರೆ, ಅಥವಾ ನಮಗೆ ವಯಸ್ಸಾಗ್ತಾ ಇದೆ, ಮಕ್ಕಳಿಗೆ ನಾವು ಇನ್ನೂ ಏನೂ ಮಾಡಿಲ್ಲ, ಏನಾದರೂ ಒಂದು ಮಾಡಿಡಬೇಕು ಅನ್ನುವಂಥ ಯೋಚನೆ ಕೂಡ ನಿಮ್ಮಲ್ಲಿದ್ರೆ, ನಿಮ್ಮ ಸೇಫ್ಟಿ ಹಾಗೂ ನಿಮ್ಮ ಮಕ್ಕಳ ಸೇಫ್ಟಿಗೂ ಕೂಡ ಈ ಒಂದು ಬಾಲ ಜೀವನ್ ಭೀಮಾ ಯೋಜನೆ ತುಂಬ ಮುಖ್ಯವಾಗಿರುತ್ತೆ. ಹಾಗಾದರೆ ಏನಿದು ಅಂತ ನೋಡ್ತಾ ಹೋಗೋಣ. ಹೌದು, ದಿನಕ್ಕೆ 36 ರೂಪಾಯಿ ಉಳಿಸಿದ್ರೆ ನಿಮಗೆ ಕೊಡ್ತಾ ಇದ್ದಾರೆ 6 ಲಕ್ಷ ರಿಟರ್ನ್. ಮಕ್ಕಳ ಹೆಸರಲ್ಲಿ ಖಾತೆ ತೆರಿಬೇಕು. ಮಕ್ಕಳ ವಯಸ್ಸು 5 ರಿಂದ 20 ವರ್ಷದೊಳಗಿರಬೇಕು. ಹೆಚ್ಚುವರಿ ಲಾಭ, ಸುರಕ್ಷಿತ ಹೂಡಿಕೆ ಮತ್ತು ಮಕ್ಕಳ ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡಿರುವಂತಹ ಪೋಷಕರಿಗೆ ಭಾರತೀಯ ಪೋಸ್ಟ್ ಆಫೀಸ್ ನೀಡ್ತಾ ಇರುವಂತಹ ಬಾಲ್ ಜೀವನ್ ಭೀಮಾ ಯೋಜನೆ ಅಂತಲೇ ಕರೆಯಲಾಗುವಂತಹ ಈ ಒಂದು ಯೋಜನೆ ಅತ್ಯಂತ ಉಪಯುಕ್ತವಾಗಿರುತ್ತೆ. ದಿನಕ್ಕೆ ಕೇವಲ 6 ರೂಪಾಯಿ ಅಥವಾ 18 ರೂಪಾಯಿವರೆಗೆ ಹೂಡಿಕೆ ಮಾಡಿದ್ರೆ ಮೆಚುರಿಟಿ ಸಮಯದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ನೀವು ಪಡೆದುಕೊಳ್ಬಹುದಾಗಿದೆ. ಬಂಪರ್ ಯೋಜನೆ ಅಂತ ಹೇಳ್ಬೋದು. ಇದರ ಜೊತೆಗೆ ಈ ಯೋಜನೆ ವಿಶೇಷವಾಗಿ ಇಬ್ಬರು ಮಕ್ಕಳಿಗೆ ಮಾತ್ರವೇ ಅನ್ವಯವಾಗುತ್ತೆ. ಉದಾಹರಣೆಗೆ ಪ್ರತಿದಿನವೂ ಇಬ್ಬರ ಹೆಸರಲ್ಲಿ 18 ರೂಪಾಯಿ, ಅಂದರೆ ಒಬ್ಬರಿಗೆ 18 ಇರಿಸಿದ್ರೆ ತಿಂಗಳಿಗೆ 1080 ರೂಪಾಯಿ ಆಗುತ್ತೆ. ಇದು ವರ್ಷಕ್ಕೆ 12,960 ಆಗುತ್ತೆ. ಆಗ 15 ವರ್ಷಗಳ ನಂತರ ಅದು 1,94,400 ರೂಪಾಯಿ ಆಗುತ್ತೆ. ಆದರೆ ನೀವು ಪಡ್ಕೊಳ್ಳೋದು 6 ಲಕ್ಷದವರೆಗೆ, ಅಂದರೆ 3 ಲಕ್ಷ ಒಬ್ಬರಿಗೆ ಎಕ್ಸ್ಟ್ರಾ ಕೊಟ್ಟಂಗೆ ಆಗುತ್ತೆ. ಇತ್ತೀಚೆಗೆ ಬ್ಯಾಂಕ್ಗಳು ನೀಡ್ತಾ ಇರುವಂಥ ಫಿಕ್ಸ್ಡ್ ಡೆಪಾಸಿಟ್ ದರಗಳು ಕಡಿಮೆ ಆಗ್ತಾ ಇರುವಂಥ ನಿಟ್ಟಿನಲ್ಲಿ ಪೋಸ್ಟ್ ಆಫೀಸ್ ಸ್ಕೀಮ್ಗಳು ಹೆಚ್ಚು ಜನಪ್ರಿಯ ಆಗ್ತಾ ಇದೆ. ಜೊತೆಗೆ ಹೆಚ್ಚಿನ ಲಾಭ ನೀಡೋ ಯೋಜನೆಗಳು ಕುಟುಂಬದ ಖರ್ಚು ಯೋಜನೆಗೆ ಈ ಒಂದು ದಿಕ್ಕನ್ನು ನೀಡುತ್ತೆ. ಈ ಯೋಜನೆಗೆ ಅರ್ಜಿ ಹಾಕೋದಕ್ಕೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸನ್ನು ವಿಸಿಟ್ ಮಾಡ್ಕೊಳ್ಳಿ. ಅಲ್ಲಿನ ಅಧಿಕಾರಿಗಳು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಜೊತೆಗೆ ಆಧಾರ್ ಮತ್ತು ಅಡ್ರೆಸ್ ದಾಖಲಾತಿಗಳೊಂದಿಗೆ ನೀವು ಅಕೌಂಟನ್ನು ಓಪನ್ ಮಾಡ್ಕೊಳ್ಬೇಕು. ಜೊತೆಗೆ ಇದು ತುಂಬ ಈಸಿ ಪ್ರೋಸೆಸ್ ಇರುತ್ತೆ. ಯಾವುದೇ ಬ್ಯಾಂಕ್ ಅಕೌಂಟ್ ಇಲ್ಲದವರಿಗೂ ಕೂಡ ಇದರಲ್ಲಿ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಇನ್ನು ಈ ಒಂದು ಅರ್ಹತೆ ಕುರಿತು ಮಾತನಾಡೋದಾದರೆ, ಮಕ್ಕಳ ವಯಸ್ಸು 5 ರಿಂದ 20 ವರ್ಷದೊಳಗಡೆ ಇರಬೇಕು. ಪೋಷಕರ ವಯಸ್ಸು 45 ವರ್ಷದ ಮೀರಬಾರ್ದು. ಇದನ್ನು ಮಕ್ಕಳ ಹೆಸರಿನಲ್ಲಿ ಮಾತ್ರ ಈ ಅಕೌಂಟ್ ಓಪನ್ ಮಾಡಬೇಕು ಅನ್ನೋದು ಈ ಒಂದು ಯೋಜನೆಯ ಮೇನ್ ಟೆನ್ಷನ್ ಆಗಿರುತ್ತೆ. ಇನ್ನು ಉಳಿತಾಯಕ್ಕೆ ನಿರ್ಧಾರವನ್ನು ಮಾಡಲಾಗದೆ ಗೊಂದಲದಲ್ಲಿರುವಂತಹ ಪೋಷಕರಿಗೆ ಈ ಯೋಜನೆ ಒಂದು ಸ್ಪಷ್ಟ ಮಾರ್ಗವನ್ನೇ ನೀಡುತ್ತೆ. ಮಕ್ಕಳು ಉನ್ನತ ಶಿಕ್ಷಣ ಅಥವಾ ಮದುವೆ ಹಂತಕ್ಕೆ ಬಂದಾಗ ಆರ್ಥಿಕ ನೆರವು ಬೇಕಾದಾಗ ಇದು ಅತ್ಯಂತ ಉಪಯುಕ್ತವಾಗಬಹುದು. ಸೊ ಪೋಸ್ಟ್ ಆಫೀಸ್ ಬಾಲ್ ಜೀವನ್ ಭೀಮಾ ಯೋಜನೆ ನಿಮಗೆ ಬಹಳಷ್ಟು ಮುಖ್ಯವಾಗುತ್ತೆ. ಮಿಸ್ ಮಾಡದೆ ನೀವು ಇದನ್ನು ಕೂಡ ನೀವು ತೆಗೆದುಕೊಳ್ಬಹುದು. The Indian Post Office Bal Jeevan Bhima Yojana is a golden opportunity for parents to invest in their children's future by saving just 36 rupees per day for 2 kids. Families can receive a maturity returns of 6 lakh after a period of 15 years. This scheme is exclusive to a maximum of 2 children per family and focuses on low risk savings with high returns ಅಂತಲೇ ಹೇಳಬಹುದು. ಸೊ ಇಂಗ್ಲೀಷಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಇದು ಯಾಕಂತ ಹೇಳಿದ್ರೆ ತುಂಬ ಜನಕ್ಕೆ ಈ ಯೋಜನೆ ಅರ್ಥ ಆಗಬೇಕು, ಬಹಳಷ್ಟು ಜನಕ್ಕೆ ತಲುಪಬೇಕು ಅಂತ ಹೇಳ್ತಾ ಇದ್ದೀನಿ. ನಿಮ್ಮವ್ರಿಗೂ ಕೂಡ ನೀವು ಇದನ್ನ ಶೇರ್ ಮಾಡಿ. ಟು ಎನ್ರೋಲ್, ಪೇರೆಂಟ್ಸ್ ಕ್ಯಾನ್ ವಿಸಿಟ್ ದೇರ್ ನಿಯರೆಸ್ಟ್ ಪೋಸ್ಟ್ ಆಫೀಸ್ ವಿತ್ ನೆಸೆಸರಿ ಡಾಕ್ಯುಮೆಂಟ್ಸ್ ಲೈಕ್ ID and address proof. That scheme mandates that the children be between 5 to 20 years of age and parents must be under 45. Compared to fixed deposit safeties in bank, this scheme offers a better rate of returns, making it highly beneficial for ಲಾಂಗ್ ಟರ್ಮ್ ಪ್ಲಾನಿಂಗ್ ಅಂತಲೇ ಹೇಳ್ಬೋದು. ಸೊ ಮಿಸ್ ಮಾಡದೆ ಈ ಒಂದು ಬಾಲ್ ಜೀವನ್ ಭೀಮಾ ಯೋಜನೆಯನ್ನು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಮತ್ತಷ್ಟು ಡೀಟೇಲ್ಸನ್ನು ತೆಗೆದುಕೊಂಡು ಮಿಸ್ ಮಾಡದೆ ನೀವು ಕೂಡ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೆಕ್ಸ್ಟ್ ಅಪ್ಡೇಟ್ಸ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.